ಬಾರಿಯ ಲೋಕಸಭಾ ಚುನಾವಣೆ ಸಂವಿಧಾನ ಉಳಿಸುವ ಚುನಾವಣೆ ಬಿಜೆಪಿಯವರು ಸಂವಿಧಾನವನ್ನ ಕಿತ್ತು ಎಸೆಯುವ ಮಾತನಾಡುತ್ತಿದ್ದಾರೆ. ಆದ್ದರಿಂದ ಚುನಾವಣೆಯಲ್ಲಿ ಜನತೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಮೂಲಕ ಬಿಜೆಪಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಕಾರ್ಮಿಕ ಸಚಿವ ಸಂತೋಷ್ ಯಸ್ಲಾಡ್ ಹೇಳಿದ್ದಾರೆ. ತಾಲೂಕಿನ ಚೋರನೂರು ಗ್ರಾಮದಲ್ಲಿ ಗುರುವಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರ ಪರವಾಗಿ ಮತಯಾಚಿಸಿ ಮಾತನಾಡಿದರು. ಬಿಜೆಪಿ ಚುನಾವಣೆಯಲ್ಲಿ ತಾನು ನೀಡಿದ ಭರವಸೆಯನ್ನ ಈಡೇರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಜನರ ಅಕೌಂಟ್ಗೆ 15 ಲಕ್ಷ ಹಣ ಬರಲಿಲ್ಲ. ರೈತರ ಆದಾಯ ದ್ವಿಗುಣವಾಗಲಿಲ್ಲ. ರೈತರ ಸಾಲ ಮನ್ನಾ ಮಾಡಲಿಲ್ಲ. ಆದರೆ ಬಿಜೆಪಿ ಸರ್ಕಾರ ದೊಡ್ಡ ಉದ್ದಿಮೆದಾರ 14.50 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದೆ. ಬುಲೆಟ್ ಟ್ರೈನ್ ಓಡಾಡಲಿಲ್ಲ. ಇವುಗಳ ಬಗ್ಗೆ ಬಿಜೆಪಿಯವರು ಚಕಾರ ಎತ್ತುತ್ತಾ ಇಲ್ಲ. ಸ್ವಾತಂತ್ರ್ಯ ಬಂದಾಗಿನಿಂದ 2014ರ ತನಕ ದೇಶದ ಸಾಲ 55 ಕೋಟಿ ಇತ್ತು. ಬಿಜೆಪಿಯ 10 ವರ್ಷಗಳ ಅವಧಿಯಲ್ಲಿ 183 ಲಕ್ಷ ಕೋಟಿಯಾಗಿದೆ. ನೋಟು ಬ್ಯಾನ್ನಿಂದ ಬಡವರಿಗೆ ಯಾವ ಅನುಕೂಲವೂ ಆಗಲಿಲ್ಲ. ಶ್ರೀಮಂತರ ಬ್ಲಾಕ್ ಹಣ ವೈಟ್ ಹಣವಾಗಿ ಪರಿವರ್ತನೆಯಾಗಿದೆ ಎಂದು ಬಿಜೆಪಿ ಸರ್ಕಾರವನ್ನ ಟೀಕಿಸಿದರು. ಉದ್ಘಾಟನೆ ಮಾಡಿದಂತ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳು. ಈಗ ಈ ವೇದಿಕೆಯನ್ನು ಉದ್ದೇಶಿಸಿ ಕೆಎಂಎಫ್ನ ಅಧ್ಯಕ್ಷರಾದಂತ ಭೀಮಾ ನಾಯಕರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ. ಮೈಕ್ ಸರಿ ಮಾಡುವ ನೀವು ಕೇಳಿಸದಲ್ಲಿಗೆ ಅದಾನಿ ಅವರ ಆದಾಯ 2014ನೇ ಇಸ್ವಿನಲ್ಲಿ $8 ಬಿಲಿಯನ್ ಇತ್ತು, 64,000 ಕೋಟಿ. ಇವತ್ತು ಅದಾನಿ ಅವರ ಆದಾಯ $130 ಬಿಲಿಯನ್ ಇದೆ. $130 ಬಿಲಿಯನ್ ಅಂದ್ರೆ 11 ಲಕ್ಷ ಕೋಟಿ. ಅವರು ಒಬ್ಬರಿಗೆ 11 ಲಕ್ಷ ಕೋಟಿ ಕೊಡ್ತಾ ಇದ್ದಾರೆ. ನಾವು ಬಡವರಿಗೆ 5 ವರ್ಷಕ್ಕೆ 3 ಲಕ್ಷ ಕೋಟಿ ಬಡವರಿಗೆ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಇನ್ನ ಡಬಲ್ ಡಿಗ್ರಿ ಇರ್ತಕ್ಕಂಥ ತುಕಾರಾಂ ರವರಿಗೆ ಇವತ್ತು ಸಂಡೂರು ತಾಲೂಕಿನಿಂದ ಡೆಲ್ಲಿಗೆ ಕಳಿಸ್ತಕ್ಕಂಥ ಅವಕಾಶ ಇದೆ. ದಯಮಾಡಿ ತಾವೆಲ್ಲ ತುಕಾರಾಂ ಅವರ ಆಶೀರ್ವಾದ ಮಾಡಬೇಕು. ಇವತ್ತು ಅವ್ರ ಬೆನ್ನಿಂದೆ ಕೇವಲ ಭೀಮಾ ನಾಯಕ್ ಅಷ್ಟೇ ಅಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡಗಳು ತುಕಾರಾಂ ಜೊತೆ ನಾವಿದ್ದೀವಿ. ವಿಶೇಷವಾಗಿ ಸೇರಿರ್ತಕ್ಕಂಥ ಈ ಭಾಗದ ಎಲ್ಲ ನನ್ನ ಮತದಾರ ಬಾಂಧವದಲ್ಲಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಮುಂದೆ ಬರ್ತಕ್ಕಂಥ 7ನೇ ತಾರೀಕು ಚುನಾವಣೆಗೆ ತುಕಾರಾಂ ಅವರನ್ನು ಆಶೀರ್ವಾದ ಮಾಡಿ ಅವನಿಗೆ ಪುನಃ ಡೆಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ತಾವು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರೂ ಕೈ ಎತ್ತು. ಎಲ್ಲರೂ ಯಾರು ಕೈ ಎಣಿಸಂಗಿಲ್ಲ. 7ನೇ ತಾರೀಕುವರೆಗೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ತುಕಾರಾಂ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ 7ನೇ ತಾರೀಕುವರೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವೆಲ್ಲರೂ ತುಕಾರಾಂ ಪರವಾಗಿ ಮತಯಾಚನೆ ಮಾಡಿ ಅವನಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡಿಕೊಳ್ತಾ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಿಸಿ ಊಟ ಕಾರ್ಯಕ್ರಮ ಮಾಡಿದವರು ಯಾರು? ಅಂಗನವಾಡಿ ಪ್ರಾರಂಭ ಮಾಡಿದವರು ಯಾರು? ಆಶಾ ಕಾರ್ಯಕ್ರಮ ಮಾಡಿದವರು ಯಾರು? ಇವತ್ತು ಬಿಸಿ ಊಟ ಕಾರ್ಯಕ್ರಮದಲ್ಲಿ 12 ಕೋಟಿ ಮಕ್ಕಳು ಭಾರತ ದೇಶದಲ್ಲಿ ದಿನಕ್ಕೆ ಉಚಿತವಾಗಿ ಊಟ ಮಾಡ್ತಾ ಇದ್ದಾರೆ. ಇದು ಕೊಟ್ಟಿರ್ತಕ್ಕಂಥದ್ದು ಕಾರ್ಯಕ್ರಮ ಕಾಂಗ್ರೆಸ್ ತಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. 12 ಕೋಟಿ ಬಡ ಮಕ್ಕಳು ಊಟ ಮಾಡ್ತಾರೆ. ಸುಮಾರು 28 ಲಕ್ಷ ಭಾರತ ದೇಶದಲ್ಲಿ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ಸುಮಾರು 14 ಲಕ್ಷ ಆಶಾ ಕಾರ್ಯಕರ್ತರಿದ್ದಾರೆ. ಇವೆಲ್ಲ ಬಡವರ ಪರವಾಗಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ತುಕಾರಾಂ ರವರು, ಭೀಮಾ ನಾಯಕರು ಹೇಳ್ತಾ ಇದ್ರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಾವು 58,000 ಕೋಟಿ, ಹೆಚ್ಚು ಕಮ್ಮಿ ವರ್ಷಕ್ಕೆ 60,000 ಕೋಟಿ ನೇರ ನಿಮ್ಮ ಮನೆಗೆ ದುಡ್ಡು ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮ, ನಾವು ಮಾಡಿರ್ತಕ್ಕಂಥ 5 ಕಾರ್ಯಕ್ರಮ ಸೇರಿದ್ರೆ ಇವತ್ತಿಗೂ ನಿಮಗೆ ನೇರವಾಗಿ ತಿಂಗಳಿಗೆ 8 ರಿಂದ 10,000 ರೂಪಾಯಿ ಬರ್ತಾ ಇದೆ. ಈಗ ಕಳೆದ 10 ವರ್ಷದ ನರೇಂದ್ರ ಮೋದಿ ಬರ್ತಾ ಇದ್ದೀವಿ. ಉಚಿತವಾಗಿ ನಿಮಗೆ ಮನೆಗೆ, ಕುಟುಂಬಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಅನಾರೋಗ್ಯ ಆದ್ರೆ 25 ಲಕ್ಷವರೆಗೆ, ಒಂದು ಕುಟುಂಬಕ್ಕೆ 25 ಲಕ್ಷವರೆಗೆ ಉಚಿತವಾಗಿ ಚಿಕಿತ್ಸೆ ಮಾಡತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಖಂಡಿತವಾಗಿ ಮಾಡ್ತದೆ. ತಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ತುಕಾರಾಂ ರವರು ನಾವೆಲ್ಲ ನಿಮಗೆ ಮನೆಗಳಿಗೆ ಗ್ಯಾರಂಟಿ ಕಾರ್ಡ್ಗಳನ್ನ ಕಳಿಸ್ತೀವಿ. ಆ ಗ್ಯಾರಂಟಿ ಕಾರ್ಡ್ಗಳನ್ನ ತಗೊಂಡು ನೀವು ಸೈನ್ ಮಾಡಿ ಇಟ್ಕೊಳ್ಳಿ.
ಕಾಂಗ್ರೆಸ್ ಅಧಿಕಾರಕ್ಕೆ ಹೆಂಗ್ ಬಂದಾಗ ನಾವು 5 ಗ್ಯಾರಂಟಿಗಳನ್ನ ನಿಮ್ಮ ಮನೆಗಳಿಗೆ ಮುಟ್ಟಿಸಿದ್ವಿ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಈ ಗ್ಯಾರಂಟಿಗಳನ್ನ ಚಾಚು ತಪ್ಪದೆ ಅನುಷ್ಠಾನ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಇವತ್ತು ತುಕಾರಾಮ್ ರವರು, ಭೀಮಾ ನಾಯಕರವರು, ನಾವೆಲ್ಲ ಬೇರೆ ಬೇರೆ ತಾಯಿ ಹುಟ್ಟಿರ್ಬೋದು, ಆದ್ರೆ ನಾವ್ ಯಾವಾಗಲೂ ಒಂದೇ ತಾಯಿ ಮಕ್ಕಳಾಗಿ ಬದುಕಿದೀವಿ. ನೀವು ಅವರಿಗೆ ಆಶೀರ್ವಾದ ಮಾಡಿದಿರಿ, ನನಗೂ ಆಶೀರ್ವಾದ ಮಾಡಿದಿರಿ. ದಯಮಾಡಿ ಇವತ್ತು ನಾನು ಇಲ್ಲಿ ಮನೆಗೆ ಬೆಳಿಬೇಕಾಗಿದ್ರೆ, ಸಂತೋಷ್ ಲಾಡಿರಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಪ ಸ್ವಲ್ಪ ಹೆಸರಾಗಿದ್ರೆ ಅದು ಸಂಡೂರು ಜನತೆಯಿಂದ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ನಾನು ಎಲ್ಲಿವರೆಗೆ ಬದುಕಿದ್ದೇನೆ, ನನಗೆ 49 ವರ್ಷ, ಇಲ್ಲಿವರೆಗೆ ನಾನು ಕುಡಿದಿಲ್ಲ, ಸೇದಿಲ್ಲ, ಸಿಗರೇಟ್ ಚಟ ಇಲ್ಲ, ಪಾನ್ ಪರಾಗ್ ಚಟ ಇಲ್ಲ, ಇಸ್ಪೇಟ್ ಚಟ ಇಲ್ಲ. ಚಟ ಇದ್ರೆ ಬರೀ ರಾಜಕೀಯ ಅಷ್ಟೇ. ಅಲ್ಲಿಂದ ಇಲ್ಲಿವರೆಗೆ ಯಾವಾಗಲೂ ಎಷ್ಟು ದೇವರ ಅವಕಾಶವನ್ನು ಕೊಟ್ಟಿದ್ದೇನೆ, ಪ್ರಾಮಾಣಿಕವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದೇನೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಒಂದು ಆಶೀರ್ವಾದದಿಂದ ಇವತ್ತು ಭೀಮಾ ನಾಯಕರವರಿಗೆ, ತುಕಾರಾಮರಿಗೆ ತಾವು ಆಶೀರ್ವಾದ ಮಾಡಿದಿರಿ. ನಾವೆಲ್ಲ ಒಂದೇ ಕುಟುಂಬಸ್ಥರಾಗಿ ಇಲ್ಲಿವರೆಗೆ ಬಂದಿದ್ದೇವೆ, ನಿಂತಿದ್ದೇವೆ. ಮುಂದೇನು ನೀವು ಏನೇ ಕೆಲಸ ನಮಗೆ ಅಧಿಕಾರ ಕೊಡ್ರಿ ಬಿಡ್ರಿ, ನಮ್ಮ ಎಲ್ಲಿವರೆಗೆ ದೇವರ ಉಸಿರನ್ನು ಕೊಟ್ಟಿದ್ದೇನೆ, ನಿಮ್ ಬಡವರ ಪರವಾಗಿ ಇರ್ತೀವಿ, ಬಡವರ ಪರವಾಗೇ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಹಂಗಾಗಿ ತುಕಾರಾಮರವರಿಗೆ ಇವತ್ತೊಂದು ಅವಕಾಶ. ನಮ್ಮ ವಾಲ್ಮೀಕಿ ಸಮಾಜದ ಒಬ್ಬ ಹುಡುಗ ಇವತ್ತು ಡಬಲ್ ಡಿಗ್ರಿ ಮಾಡಿರ್ತಕ್ಕಂತ ತುಕಾರಾಮರವರು ಇವತ್ತು ನಿಮಗೆ ಡೀಸೆಲ್ ಪೆಟ್ರೋಲ್ ನ 55 ರೂಪಾಯಿ 60 ರೂಪಾಯಿ ಕೊಟ್ವಿ. ಪುಣ್ಯಾತ್ಮ ಬಂದ 10 ವರ್ಷದಲ್ಲಿ ಡಬಲ್ ಮಾಡಿಬಿಟ್ರು. 10 ವರ್ಷದಲ್ಲಿ ಎಲ್ಲ ಡಬಲ್ ಆಗಿದಾವೆ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಎಲ್ಲ ಡಬಲ್ ಆಗಿದೆ. ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ. ವರ್ಷಕ್ಕೆ 60,000 ಕೋಟಿ ಅಂದ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ. ಎಷ್ಟು? ಕುಚಾರೇ ಕುಚಾರ್ ಯಾಕಡೆ ಬತ್ ಕುಚ ಗಂಟ್ಲಾರ ಕಣ ಗತಿವೆ ಅಂತ ನೀವು ಇಂದಿರಾ ಗಾಂಧಿ ಕಾಂಗ್ರೆಸ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇವು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ದುಡ್ಡು ಕಟ್ತಕ್ಕಂಥ ಕೆಲಸ ಯಾವುದೇ ಸರ್ಕಾರ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ಮಾಡಿದಂತೆ ಸಂದರ್ಭಕ್ಕೆ ನಾವು ಇಲ್ಲಿ ನಿಮಗೆ 3 ಲಕ್ಷ ಕೋಟಿ ಕೊಟ್ರೆ, ಚಿನ್ನಪ್ಪ ಗೌಡ್ರೆ ಅದಾನಿ ಅವ್ರ ಕತೆ ಹೇಳ್ತೀನಿ ನಿಮಗೆ. 2014 ಇಸ್ವಿನಲ್ಲಿ ಅದಾನಿ ಹೆಸರು ಕೇಳಿದ್ರೆ ನೀವು, ಅದಾನಿ ಅಭ್ಯರ್ಥಿ ಇ ತುಕಾರಾಂ ಮಾತನಾಡಿ, ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕನ್ನು ಅಭಿವೃದ್ಧಿಪಡಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ತಾಲೂಕಿನಲ್ಲಿ 11 ವಸತಿ ಶಾಲೆಗಳು, ಡಿಪ್ಲೊಮಾ ಹಾಗೂ 3 ಐಟಿಐ ಕಾಲೇಜು, 6 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಕ್ಲಿನಿಕ್, ಆನ್ ವೀಲ್ ಮುಂತಾದ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. 371 ಜೆ ಕಲಂ ಜಾರಿಗೆ ತಂದಿದ್ದು ಕಾಂಗ್ರೆಸ್ ಸರ್ಕಾರ. ಇದರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ, ಉದ್ಯೋಗ, ಮೂಲಸೌಕರ್ಯ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಇದನ್ನ ಬಿಜೆಪಿ ಟೀಕಿಸಿತ್ತು ಎಂದರು. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ವಿರೋಧ ಇದ್ರು ಕೇಂದ್ರದಲ್ಲಿ, ರಾಜ್ಯದಲ್ಲಿ ಬಹುಮತದಿಂದ ಯಾವತ್ತೂ ಕೂಡ ಸರ್ಕಾರ ಮಾಡಿಲ್ಲ. ಇದೆಲ್ಲರೂ ಕೂಡ ತಾವೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗಿದೆ. ಇವತ್ತು ಎಲ್ಲ ಹಿರಿಯರು ಸೇರಿ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಇಂದ ನನಗೆ ಅಭ್ಯರ್ಥಿಯನ್ನು ಮಾಡಿದ್ದಾರೆ. ಇದು ನನ್ನ ಚುನಾವಣೆ ಅಲ್ಲ, ಇದೆಲ್ಲರೂ ಕೂಡ ನಿಮ್ಮ ಚುನಾವಣೆ, ಜೊತೆಗೆ ನಿಮ್ಮ ಮಗನ ಚುನಾವಣೆ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತೇನು ಈ ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಇದರಲ್ಲಿ ಬಂದಿದ್ದೀರಿ. ನಿಮ್ ಕಳ್ಳು ಬಳ್ಳಿ ಎಲ್ಲಿದ್ದಾರೆ? 8 ತಾಲೂಕುಗಳ ಕೂಡ್ಲಿಗಿ ಇರ್ಬೋದು, ಅಗ್ರಿಬೊಮ್ಮನಹಳ್ಳಿ, ಅಡಗಲಿ, ಜೊತೆಗೆ ಈ ಕಡೆ ನಮ್ಮ ಬಳ್ಳಾರಿ ರೂರಲ್ಲು, ಇದರಲ್ಲಿ ಏನು ಇವತ್ತು ಕಳ್ಳು ಬಳ್ಳಿ ಇದ್ದಾರೆ. ಎಲ್ಲರಿಗೂ ಹೇಳ್ಬೇಕು, ನೀವು ಇಲ್ಲಿ ಜವಾಬ್ದಾರಿ ಇಲ್ಲಿ ಹಾಕಿಸ್ಬೇಕು. ಎಲ್ಲರೂ ಹೋಗಿ ಹೇಳ್ಬೇಕು, ತುಕಾರಾಮಪ್ಪ ಒಳ್ಳೆ ಮನುಷ್ಯ, ನಮ್ಮ ಮನೆ ಮಗ ಇದ್ದಂಗೆ, ನಮ್ಮ ತಮ್ಮ ಇದ್ದಂಗೆ, ಸೊಂಡೂರ್ನ ಯಾವ ತರ ಮಾಡೆಲ್ ಮಾಡಿ ಇದ್ದಾರೋ ದಾದರವರೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಸೊಂಡೂರ್ ತರನೇ ಬಳ್ಳಾರಿ ಮಾಡೆಲ್ ಮಾಡ್ತಾರೆ. ಸಂವಿಧಾನ ಪ್ರಜಾಪ್ರಭುತ್ವ ಮಾಲುಗಳನ್ನ ಎತ್ತಿ ಹಿಡಿತಾರೆ. ಆ ವಿಶ್ವಾಸ ಇರಲಿ ಅಂತೇಳಿ ಅವರಲ್ಲಿ ಅಭಿಮಾನ, ಪ್ರೀತಿ, ವಿಶ್ವಾಸ ನೀವ್ ಹೆಂಗ್ ಇಟ್ಕೊಂಡಿದ್ದೀರೋ ಅವರಿಗೆ ವಿಶ್ವಾಸವನ್ನು ತುಂಬಿ ಅವರ ಮನವೊಲಿಸಿ ಈ ಒಂದು ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಒಂದು ಗೆಲುವಿನ ಹಾದಿಯನ್ನು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂತೀನಿ. ಎಲ್ಲೇ ಇರೋರು ದಾದರು ಎಲ್ಲರೂ ಸೇರ್ಬಿಟ್ಟು ಇವತ್ತು ಎಸ್ ಟಿ ಸಮಾಜದ ಒಬ್ಬ ವ್ಯಕ್ತಿ ಇಲ್ಲಿ MLA ಆಗಬೇಕು, ಸಮಾಜ ಕಟ್ಟಬೇಕು ಅಂತೇಳಿ ಕುಲದೀಪ್ ಸಿಂಹ ಆಯೋಗದ ವರದಿಯಂತೆ
ಇವತ್ತು ವಾಲ್ಮೀಕಿ ಸಮಾಜದವರು ಇಲ್ಲಿ ವಿಧಾನಸಭೆಗೆ ನಿಲ್ಬೇಕಾಯ್ತು. ತಾವೆಲ್ಲರೂ ನಿರ್ಧಾರ ಮಾಡಿ 2008ರಲ್ಲಿ ಈಗಂಗೆ ಎಲ್ಲರೂ ನಿರ್ಧಾರ ಮಾಡಿ ನನ್ನ ಲೋಕಸಭೆಗೆ ಅಭ್ಯರ್ಥಿಯಾಗಿ ಮಾಡಿದ್ರು. ಅದೇ ತರನೇ 2008ರಲ್ಲಿ ತಾವು ಅಭ್ಯರ್ಥಿಯಾಗಿ ಮಾಡಿದಾಗ ದಾದರನ್ನು ಮಾರ್ಗದರ್ಶಿಸಿದಂತೆ, ಯಾಕಂದ್ರೆ ನಮಗೆ ರಾಜಕೀಯ ಗುರುಗಳು. ಇವತ್ತು ಅದರ ಮುಂಚೆ ಕೂಡ ಅನೇಕ ನಾಯಕರನ್ನ ಹುಟ್ಟಾಕಿದ್ರು ದಾದರು. ಮೊದಲನೇದಾಗಿ ಪುರಸಭೆ 1999 ಯುವರಾಜ್ ದಾದರ್ ಎಲೆಕ್ಷನ್ ಆದಾಗ ಅವರು ರಾಜಕೀಯರಾಗಿದ್ರು. ಅನೇಕ ಕಾರ್ಯಕ್ರಮಗಳು ಕೂಡ ಅವತ್ತು ಕೊಟ್ಟಿರ್ತಕ್ಕಂಥದ್ದಿದೆ. ಇವತ್ತು ಮುಖ್ಯವಾಗಿ 2023ರಲ್ಲಿ ನಾವು ನುಡಿದಂತೆ ನಡ್ಕೊಂಡು ಅನೇಕ 5 ಗ್ಯಾರಂಟಿಗಳು ಕೂಡ ನಾವು ಕೊಟ್ಟಿದ್ವಿ. ಭೀಮಾ ನಾಯ್ಕ ಅವರು ಹೇಳಿದಾಗ 5 ಗ್ಯಾರಂಟಿಗಳು ಇವತ್ತು ಸುಮಾರು 52,000 ಕೋಟಿ ವೆಚ್ಚದಲ್ಲಿ ಮನೆ ಮನೆಗೆ ಕೊಟ್ಟಿರಕ್ಕಂತ ನುಡಿದಂತೆ ನಡೆದಿರಕ್ಕಂತ ಯಾರ್ಯಾದ್ರೂ ಸರ್ಕಾರ ಇದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಬಾಳೆ ಎಂಬಲ್ಲಿಂದ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡೋ ಬಂಧುಗಳೇ. ಕೆಎಂಎಫ್ ಅಧ್ಯಕ್ಷ ಭೀಮನಾಯ್ಕ ಮಾತನಾಡಿ, ಬಿಜೆಪಿಯವರು ರೈತರ ಪರವಾಗಿ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಚುನಾವಣೆ ಬಂದಾಗ ಮಾತ್ರ ಅವರು ರಾಮನಾಮ ಜಪಿಸುತ್ತಾರೆ, ಚುನಾವಣೆ ಮುಗಿದ ಮೇಲೆ ರಾವಣನಂತೆ ವರ್ತಿಸುತ್ತಾರೆ ಎಂದರು. ನಾವು ನಮ್ಮ ದೇಶಕ್ಕೆ ತಂದು ಪ್ರತಿ ಒಬ್ಬ ಈ ದೇಶದ ಪ್ರಜೆ ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು. ಹಾಕಿದ್ರ? ಈ ಸೂಲಿ ಬೇರೆಯವರು ಭಾಷಣ ತಾವೆಲ್ಲ ನೋಡಿದಿರಿ. ಬೆಳಿಗ್ಗೆ ಎದ್ರೆ ಮಂಗಳೂರಿ 8 ಗಂಟೆಗೆ ಬುಲೆಟ್ ಟ್ರೈನ್ ಅಲ್ಲಿ ಬೆಂಗಳೂರಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ 10 ಗಂಟೆಗೆ ಆಫೀಸ್ ಮುಗಿಸ್ಕೊಂಡು 9 ಗಂಟೆಗೆ ಮಂಗಳೂರಿ ಅಂತ ಹೇಳ್ತಾರೆ. ಯಾರು? ಸೂಲಿಬಲಿ ಅವರು. ಬಂತ ಬುಲೆಟ್ ಟ್ರೈನು. ಇವತ್ತು ನರೇಂದ್ರ ಮೋದಿ ಅವರು 10 ವರ್ಷ ಆಯ್ತು. 2014ರಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಜನರಿಗೆ ಏನೇನು 1000 ಕೋಟಿ ರೂಪಾಯಿನ ರೈತರ ಸಾಲವನ್ನ ಮನ್ನಾ ಮಾಡ್ತಕ್ಕಂತ ಕೆಲಸ ಇವತ್ತು ಮನಮೋಹನ್ ಸಿಂಗ್ ಅವರು ಮಾಡ್ತಾರೆ. ಯಾಕೆ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರೈತರ ಸಾಲ ಮನ್ನಾ ಮಾಡಕ್ ಆಗ್ತಾ ಇಲ್ಲ? ಏನು ಯಡಿಯೂರಪ್ಪನವರು ರೈತರ ಸಾಲ ಹಾಕೊಂಡು ಯಾವಾಗ ನೋಡಿದ್ರು 2 ಕೈ ಹಿಂಗ್ ತೋರಿಸ್ಕೊಂಡು ಪ್ರಮಾಣ ವಚನ ಮಾಡಿದ್ದು ರೈತರ ಸಾಲ ಹಾಕೊಂಡು. ಇವತ್ತೆಲ್ಲ ಬಿಜೆಪಿ ನಾಯಕರು ಇವತ್ತು ರೈತರ ಸಾಲ ಹಾಕೊಂಡು ಇವತ್ತು ರೈತರ ಪರವಾಗಿ ಮೊಸಳೆ ಕಣ್ಣೀರು ಹಾಕ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ರೆ. ಇವತ್ತು ನರೇಂದ್ರ ಮೋದಿ ಅವರು 15 ಲಕ್ಷ ರೂಪಾಯಿ ಪ್ರತಿಯೊಬ್ಬ ಪ್ರಜೆ ಅಕೌಂಟಿಗೆ ಹಾಕ್ತೇವೆ ಅಂತ ಹೇಳಿದ್ರು, ಅದನ್ನು ಮಾಡ್ಲಿಲ್ಲ. ಇವತ್ತು 400 ರೂಪಾಯಿ ಇದ್ದಿದ್ದು ಗ್ಯಾಸ್ ಸಿಲಿಂಡರ್ ನಾವು 200 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ರು, ಇವತ್ತು 1000 ರೂಪಾಯಿ ಆಗಿದೆ. ಇವತ್ತು 40 ರೂಪಾಯಿ ಇದ್ದಿದ್ದು ಪೆಟ್ರೋಲು ನಾವು 20 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ರು. 60 ರೂಪಾಯಿ ಇದ್ದಿದ್ದು ಪೆಟ್ರೋಲ್ 40 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ರು. 40 ರೂಪಾಯಿ ಇದ್ದಿದ್ದು ಡೀಸೆಲ್ 20 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ರು. ಮಾಡಿದ್ರೆ ಯಾವ್ದನ್ನ? ಇವತ್ತು ಅಡುಗೆ ಎಣ್ಣೆ ಏನ್ ರೇಟ್ ಇದೆ, ಡಾಲರ್ ರೇಟ್ ಏನಿದೆ, ಇವೆಲ್ಲದನ್ನು ಮುಂದಿಟ್ಕೊಂಡು 2014ರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ನೀವು ಪ್ರಧಾನಮಂತ್ರಿ ಮಾಡ್ರಿ. ಇವತ್ತು ನಾವೆಲ್ಲದನ್ನು ಕೂಡ ನಾವು ರೇಟ್ ಅನ್ನ ದರವನ್ನ ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನ ಯಾವ್ದಾದ್ರು ಒಂದಾದ್ರೂ ಮಾಡಿದಾರ? ಇವತ್ತು ಡೀಸೆಲ್ 40 ರೂಪಾಯಿ ಇದ್ದಿದ್ದು ಡೀಸೆಲ್ 100 ರೂಪಾಯಿ ಆಗಿದೆ. 60 ರೂಪಾಯಿ ಇದ್ದಿದ್ದು ಪೆಟ್ರೋಲ್ 100 ರೂಪಾಯಿ ಆಗಿದೆ. 400 ರೂಪಾಯಿ ಇದ್ದಿದ್ದು ಗ್ಯಾಸ್ ಸಿಲಿಂಡರ್ ಎಷ್ಟಾಗಿದೆ? ಇವತ್ತು ಯಾವುದು ಮಾಡಿಲ್ಲ ಆತ್ಮೀಯ ಬಂಧುಗಳೇ. ಇವತ್ತು ಬಿಜೆಪಿ ಅವರು ಚುನಾವಣೆ ಬಂದಾಗ ಮಾತ್ರ ರಾಮ ನೆನಪಾಗ್ತಾನೆ. ಇವತ್ತು ಶ್ರೀರಾಮನ ದೇವಸ್ಥಾನ ಉದ್ಘಾಟನೆ ಮಾಡಿದ್ರು. ಮಹಿಳಾ ಮತ್ತು ಎಲ್ಲ ವಿವಿಧ ನಮ್ಮ SC ಸೆಲ್ಲು SC ಸೆಲ್ಲು ಮತ್ತು ಪ್ರಚಾರ ಸಮಿತಿಯ ಅಧ್ಯಕ್ಷರುಗಳೇ ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಚೂರ್ನೂರು ಈ ಭಾಗದ ಜಿಲ್ಲಾ ಪಂಚಾಯತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ವಿವಿಧ ಗ್ರಾಮಗಳಿಂದ ಬಂದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಯುವಕ ಸ್ನೇಹಿತ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಇವತ್ತು ಚೋರ್ನೂರು ಗ್ರಾಮದಲ್ಲಿ ಕಾರ್ಯಕ್ರಮ. ಬಿಜೆಪಿ ಅವ್ರ ಸೊತ್ತ, ಇವರ ಮನೆ ಆಸ್ತಿನ ರೀ. ನೀವು ನಿಜವಾಗ್ಲೂ ಬಿಜೆಪಿ ಅವರು ಚುನಾವಣೆಗೆ ಬಂದಾಗ ಮಾತ್ರ ರಾಮನ್ ನೆನಪಾಗೋದು. ಚುನಾವಣೆ ಆದ್ಮೇಲೆ ಅವರು ರಾವಣ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ರೀ. ನಮ್ಮ ಎದೆ ಬಗದ್ರೆ ರಾವಣ ರೀ. ಇವತ್ತು ತಾವು ಹಿಂದೂಗಳು, ನಾವು ರಾಮನ ವಂಶಸ್ಥರು. ಇವತ್ತು ಬಳ್ಳಾರಿ ವಿಜಯನಗರ ಜಿಲ್ಲೆಯ ಈ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹೆಸರೇ ತುಕಾರಾಮ್ ಅವರೇ. ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾರೆ. ಹಾಗೆ ಅದೇ ರೀತಿ ಗ್ರಾಮದಿಂದ ಸನ್ಮಾನ್ಯ ಸಂತೋಷ್ ಎಸ್ಕಾಡ್ ಹಾಗೂ ಸನ್ಮಾನ್ಯ ತುಕಾರಾಮ್ ಸಾಹೇಬರಿಗೆ